ಹಿಂದೆ ದೊಡ್ಡ ಯಜಮಾನರು ಮೊದಲನೇ ಮದುವೆ ಆಗ್ಬೇಕಾದ್ರೆ ಆಗ್ಲೂ ಪಟ್ಟಾಭಿಷೇಕ ಆಗಿತ್ತು. ಆಗ್ಲೂ ಕೂಡ ಗರುಡ ಪಕ್ಷಿ ಬರಲೇ ಇಲ್ಲ. ಮುಂದೆ ಏನಾಯ್ತು ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದಕ್ಕೆ ಈ ಸಲನ ಏನಾದರೂ ಕೆಟ್ಟದಾಗ್ಬೋದೇನೋ. ಅಪಶಕುನ ಅಂದ್ರೆ ನನಗೆ ಪಾರು ಸಿಗಾಕಿಲ್ಲ. ಕೋಳಿ ಬರ್ತದೆ ಅಂದಿದ್ರೆ ನಾನೇ ಹೋಗಿ ನಾಟಿ ಕೋಳಿನ ಹಿಡ್ಕೊಂಬತ್ತಿದ್ದೆ. ಗರುಡ ಪಕ್ಷಿ ಅಂದ್ರೆ ಎಲ್ಲಿಂದ ತರಾನ? ಅರ್ಚಕರೇ, ಬೇಕಿದ್ರೆ ನಾನೇ ಆರ್ಬಿಡ್ತೀನಿ, ಅಪಶಕುನ ಮಾತ್ರ ಆಗ್ಬಾರ್ದು. ನೀನ್ ಆರಿದ್ರೆ ಆಗಲ್ಲಪ್ಪ, ಗರುಡ ಪಕ್ಷಿನೇ ಆರ್ಬೇಕು. ಪುರೋಹಿತ್ರೆ, ಅಪಶಕುನಕ್ಕೆ ಪರಿಹಾರ ಅಂತ ಏನಾದ್ರೂ ಇರುತ್ತಲ್ವಾ? ಅದೇನಾದ್ರೂ ಇದ್ರೆ ಹೇಳಿ, ಮಾಡಿಸ್ಬಿಡೋಣ. ಇಲ್ಲಮ್ಮ, ಇದು ವಿಶೇಷವಾದಂತ ಪೂಜೆ. ಈ ಪೂಜೆಯಲ್ಲಿ ಅಭಿಷೇಕನ ಆದ್ರೆ ಅದಕ್ಕೆ ಪರಿಹಾರನೇ ಇಲ್ಲ. ಅಜ್ಜಿ, ಹಾಗಾದ್ರೆ ಚಿಕ್ಕಪ್ಪನ ಮದ್ವೆ ಆಗಲ್ವಾ? ದೇವ್ರೆ, ಯಾಕೆ ಇಂಥ ಪರೀಕ್ಷೆ? ಏನಾದ್ರೂ ಮಾಡು. ರಾಣಿ ಜೊತೆ ನನ್ನ ಮಗನ ಮದ್ವೆ ಆಗ್ಲೇಬೇಕಪ್ಪ. ಏನು ಮಾತಾಡದೇ ಇದ್ರೆ ಹೇಗೆ ಸುಶೀಲಾ? ಏನಾದರೂ ಒಂದು ಹೇಳ್ಬೇಕಲ್ವಾ? ಹೇಳು. ಪಾರು, ಶಿವು, ಅಪಶಕುನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಆಗುತ್ತೆ ಅಂತ ಏನು ಹೇಳ್ತಿಲ್ವಲ್ಲ? ಇಷ್ಟಕ್ಕೆ ಹೆದರ್ಕೊಂಡ್ರೆ ಹೇಗೆ? ಶಿವು, ನೀನು ದೇವಿ ಪುತ್ರ. ಆ ದೇವಿ ನಿನ್ನ ಜೊತೆಲಿ ಇದ್ದೇ ಇರ್ತಾಳೆ. ದುಷ್ಟಶಕ್ತಿ ನಾಶ ಆಗ್ಬೇಕಲ್ವಾ? ನೀನೇನು ಯೋಚನೆ ಮಾಡಬೇಡ. ಸುಮತಿ ಅಮ್ಮ ಅವ್ರ ಮದುವೆ ಆದಾಗ ಇದೇ ಥರ ಅಪಶಕುನ ಆಗಿತ್ತಾ? ಇಲ್ಲಮ್ಮ, ಆಗ ಯಜಮಾನ ಪಟ್ಟಾಭಿಷೇಕ ಆಗಿದ್ರಿಂದ ಪೂಜೆ ನಡೆದಿರ್ಲಿಲ್ಲ. ಆದ್ರೆ ಗರುಡ ಪಕ್ಷಿ ಬಂದಿತ್ತು. ಮಗಳವ, ಇಷ್ಟೊಂದು ಕಷ್ಟ ಕೊಡ್ಬೇಡ ತಾಯಿ. ನಿನ್ನ ನಂಬಿರೋ ಮಗ ನಾನು. ಕಾಡ್ಬೇಡ ತಾಯಿ, ಕಾಡ್ಬೇಡ. ರಾಣಿ, ದ್ಯಾವ್ರಿಗೆ ಕೈ ಮುಗ್ದು ಭಕ್ತಿಯಿಂದ ಬೇಡ್ಕೊಳವ, ಎಲ್ಲ ಒಳ್ಳೇದಾಯ್ತದೆ.